ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕವಾಗಿ ಎಲ್ಲಾ ವ್ಯವಸ್ಥೆಗಳು ಒಂದು ಮಠದ ಮುಖಾಂತರವೇ ಆಗುತ್ತದೆ. ನಮ್ಮಲ್ಲಿ ಅಂತಹ ವ್ಯವಸ್ಥೆ ಈ ಮೊದಲೇ ಇತ್ತು. ಇದೀಗ ಕೆಳಗಿನೂರಿನಲ್ಲಿ ಮಠ ಸ್ಥಾಪನೆಯಿಂದ ಇನ್ನಷ್ಟು ಎತ್ತರಕ್ಕೇರುವಂತಾಗುತ್ತದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಹೊನ್ನಾವರದ ಕೆಳಗಿನೂರಿನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೂತನ ಶಾಖಾ ಮಠದ ಉದ್ಘಾಟನೆ ಮತ್ತು ಒಕ್ಕಲು ಉತ್ಸವ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಆದಿಚುಂಚನಗಿರಿ ಮಠಕ್ಕೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಚೈತನ್ಯ ಪುರುಷರಾಗಿ ಬಂದ ನಂತರ ಒಕ್ಕಲಿಗ ಸಮುದಾಯ ಮಠಕ್ಕೆ ನಡೆದುಕೊಳ್ಳುವ ಭಕ್ತರ ಸಂಖ್ಯೆ ಹೆಚ್ಚಾಗಿ ಎಲ್ಲಾ ಸಮುದಾಯ ಎದ್ದು ನಿಂತು ಚೈತನ್ಯಯುಕ್ತರಾಗಿ ಸಮಾಜ ಕಟ್ಟುವ ಕೆಲಸ ನಡೆಯಿತು ಎಂದರು. ವರ್ಷಗಳ ಇತಿಹಾಸವುಳ್ಳಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಚೈತನ್ಯ ಪುರುಷರಾಗಿ ಬಂದ ಮೇಲೆ ಎಲ್ಲ ಭಕ್ತರನ್ನು ಕೂಡ ಏಳಿಸಿದರು. ಎದ್ದ ಪರಿಣಾಮ ಏನಾಯಿತು? ಇವತ್ತು ಇಡೀ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಮಠಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಸಮುದಾಯಗಳೂ ಕೂಡ ಇವತ್ತು ಎದ್ದು ನಿಂತು ಚೈತನ್ಯಯುಕ್ತರಾಗಿ ಸಮಾಜವನ್ನು ಕಟ್ಟುವ, ತಮ್ಮ ಮನೆಗಳನ್ನು ಕಟ್ಟಿಕೊಳ್ತಕ್ಕಂಥ, ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ದೇಶದಲ್ಲಿರ್ತಕ್ಕಂಥ ದೇಶ ಬಂಧುಗಳು ಎಚ್ಚೆತ್ತು ಕೆಲಸವನ್ನು ಮಾಡಿದರೆ ತಾವು ಉದ್ಧಾರ ಆಗ್ತಾರೆ, ದೇಶವು ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೊರಟಿದ್ರಿ, ತುಂಬ ಸಂತೋಷ. ಇಂತೆಲ್ಲ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಅಲ್ಲಲ್ಲಿಯ ಜನಪ್ರತಿನಿಧಿಗಳು. ರಾಜ್ಯದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, 1 ವರ್ಷದೊಳಗೆ ಒಕ್ಕಲಿಗರ ಸ್ವಾಭಿಮಾನದ ಸಂಕೇತವಾದ ಶಾಖಾ ಮಠ ನಿರ್ಮಾಣವಾಗಿದೆ. ಪ್ರಪಂಚದ ಮೂಲೆ ಮೂಲೆಯಲ್ಲಿ ಆದಿಚುಂಚನಗಿರಿ 550 ವಿದ್ಯಾಸಂಸ್ಥೆ ಇದ್ದು 1,63,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಸರ್ಕಾರದ ಸಾಧ್ಯವಾಗದೇ ಇರುವ ಹಲವು ಕಾರ್ಯ ಆದಿಚುಂಚನಗಿರಿ ಮಠ ನೀಡುತ್ತಿದೆ. ಒಕ್ಕಲಿಗ ಮಠದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಶಾಖಾ ಮಠದಲ್ಲಿ ಸದಾಕಾಲ ಇರುವಂತೆ ಮನವಿ ಮಾಡಿದ್ರು. ಹಾಗಾಗಿ ನಾನೊಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಮಾಡಿದ್ದೇನೆ. ನಾನು ಭಾಳ ಯೋಚನೆ ಮಾಡುವಂಥ, ನಾನೇನು ಮಾಡಿಟ್ಟೆ ನನ್ನ ಮಕ್ಕಳು ಖಾಲಿ ಮಾಡ್ಬೋದು ಅಥವಾ ಯಾರು ಖಾಲಿ ಮಾಡ್ಬೋದು, ಅಥವಾ ಈಗಿನ ಇಲೆಕ್ಷನ್ ನೋಡಿದರೆ ಇವ್ರಿಗೆ ಗೊತ್ತಿದೆ, ವೇದಿಕೆ ಮೇಲೆ ಕೂತಂಥ ಶಾಸಕರಿಗೆಲ್ಲ ಗೊತ್ತಿದೆ, ಈಗಿನ ಇಲೆಕ್ಷನ್ನು ಮನೇನೂ ಇಟ್ಕೊಳ್ಳೋದಿಲ್ಲ. ಇಲೆಕ್ಷನ್ ಬಂದರೆ ಅದಕ್ಕೂ ರೆಡಿಯಾಗಿಟ್ಟು ಇಲೆಕ್ಷನ್ಗೆ ಹೋಗ್ತೇವೆ, ನಾವು ಕಳ್ಕೊಳ್ಬೋದು. ಆದರೆ ಇದು ಹಾಗಲ್ಲ, ಇದು ಯಾವತ್ತು ಮಠದ ಆಸ್ತಿ ಆಗಿರ್ತದೆ, ನಿಮ್ಮ ಆಸ್ತಿ ಆಗಿರ್ತದೆ, ನನ್ನ ಆಸ್ತಿ ಆಗಿರ್ತದೆ. ಅಂದ್ರೆ ಪ್ರಸನ್ನ ಸ್ವಾಮೀಜಿಯವರ ಆಸೆ ಅಲ್ಲ, ನಿಮ್ಮ ಆಸೆನೂ ಇರ್ಬೋದು ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಪ್ರಸನ್ನ ಸ್ವಾಮೀಜಿಯವರ ಆಸೆ ಅಲ್ಲ, ನನ್ನ ಆಸೆ, ನಿಮ್ಮ ಆಸೆ. ಅವ್ರು ಇಲ್ಲಿ ಇರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಇದೆ. ಅಷ್ಟೇ ಬಿಟ್ರೆ ಬೇರೆ ಯಾವುದು ಇಲ್ಲಿ ಗೊಂದಲ ಯಾರು ದಯವಿಟ್ಟು ಏನು ತಿಳ್ಕೊಳ್ಬಾರ್ದು ಅನ್ನೋದು ನಾನು ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಮಾಜಿ ಸಚಿವರು ಹಾಲಿ ಶಾಸಕರೂ ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ, ಜಾತಿ ಮಧ್ಯ ಪ್ರೀತಿಯ ಸೌಹಾರ್ದತೆಯನ್ನ ಈ ಭಾಗದಲ್ಲಿ ಮೂಡಿಸಲು ಮಠವು ಪ್ರಮುಖ ಪಾತ್ರ ವಹಿಸುತ್ತಿದೆ. ದ್ವೇಷ ಹಾಗೂ ವೈಷಮ್ಯವು ನಮ್ಮನ್ನೇ ಸುಡಲಿದೆ. ಇಂದಿನ ತಂತ್ರಜ್ಞಾನವು ಗುಣಮಟ್ಟದ ಶಿಕ್ಷಣ, ಆರೋಗ್ಯ, ಸರ್ಕಾರಿ ಸೇವೆಯನ್ನ ಜನತೆ ಇದ್ದಲ್ಲಿ ನೀಡುತ್ತಿದೆ. ಅದಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸುವ ಕಾರ್ಯವಾಗಬೇಕಿದೆ ಎಂದರು. ಈ ರೀತಿ ಭಾವನೆಗಳು ಸಣ್ಣದು ದೊಡ್ಡದು ಅನ್ನೋದಲ್ಲ, ಭಾವನೆಗಳು ಬೇಕು. ಇವತ್ತು ಜಾತ್ಯತೀತವಾಗಿ ಸಮಾಜವನ್ನ ಕಟ್ಟಬೇಕು. ನಮ್ಮ ಶ್ರಮ ನಮಗೆ ಫಲ ಸಿಗುತ್ತೆ. ಈ ಶ್ರಮದ ಫಲದ ಜೊತೆಯಲ್ಲೇ ಈ ರೀತಿ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಸೌಹಾರ್ದತೆಗಳು ಬಹಳ ಮುಖ್ಯವಾಗಿದೆ. ದ್ವೇಷ ವೈಮನಸ್ಸು, ಯಾರೇ ವ್ಯಕ್ತಿಗಳಲ್ಲಿ ದ್ವೇಷ ವೈಮನಸ್ಸುಗಳಿದ್ರೆ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಅದು ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂದಾಗ ಅದು ನಮ್ಮನ್ನು ಸುಡುತ್ತೆ. ಹೆಚ್ಚು ಕಡಿಮೆ ನಮ್ಮ ಅಣ್ಣ ತಮ್ಮದಿರಲ್ಲಾಗ್ಲಿ, ಕುಟುಂಬದಲ್ಲಾಗ್ಲಿ, ಸುತ್ತಮುತ್ತಲು ಯಾರೇ ಒಂದು ಪ್ರಗತಿ ಕಂಡಾಗ ಒಂದು ಒಳ್ಳೆ ಮಾತು ಹೇಳೋದಕ್ಕೂ ಕಷ್ಟ ಆಗಿರುತ್ತೆ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಉದಾರ ಮನೋಭಾವನೆಯಿಂದ ತಮ್ಮ ಅತಿಯಾದ ಭಕ್ತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ನನಗೂ ಸಹ ಬಹಳ ಸಂತೋಷವಾಗಿ, ನಾನು ಅವರಿಗೆ ಹೃದಯಪೂರ್ವಕವಾಗಿ ಭಗವಂತ ಅವರಿಗೆಲ್ಲ ಒಳ್ಳೆಯದನ್ನ ಕರುಣಿಸಲಿ, ಇನ್ನ ಒಳ್ಳೇದಾಗ್ಲಿ ಸರ್ ಅಂತ ನಿಮಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರುತ್ತೇನೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕುಮಟಾ ತಾಲೂಕಿನಲ್ಲಿಯೂ ಒಕ್ಕಲಿಗ ಸಮಾಜದ ಮಠ ಹಾಗೂ ವಿದ್ಯಾಸಂಸ್ಥೆಯು ಜನಮನ್ನಣೆ ಪಡೆದಿದೆ.
ಶ್ರೀಮಠವು ಶಿಕ್ಷಣ, ಆಧ್ಯಾತ್ಮಿಕ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಹಲವು ಕೊಡುಗೆ ನೀಡಿದೆ. ಸಮಾಜದ ಜೊತೆ ಸದಾಕಾಲ ಇರಲಿದ್ದು ಅವರ ಅಗತ್ಯತೆಯನ್ನ ಪೂರೈಸಲು ಸದಾಕಾಲ ಇರುವ ಭರವಸೆ ನೀಡಿದ್ರು. ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪರಮ ಪೂಜ್ಯ ಗುರುಗಳು ನಿರ್ಮಲಾನಂದನಾಥ್ ಸ್ವಾಮೀಜಿಯವರು ಯಾವುದೇ ಸಂದರ್ಭದಲ್ಲಿ ಅವರ ನನಗೆ ಭೇಟಿಯಾದವಾಗ, ಇಂಥ ಕಾರ್ಯಕ್ರಮದಲ್ಲಿ ಇದ್ದವಾಗ, ನಾನು ಹಿಂದಿದ್ರು ಸಹ ನನಗೆ ಮುಂದೆ ಬಂದು ನಿಲ್ಲು ಅನ್ನುವಂಥ ಒಂದು ಪ್ರೀತಿಯಿಂದ ಹೇಳ್ತಾರಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅದು ನಾನು ಅವರಿಂದ ತಿಳ್ಕೊಂಡಂಥದ್ದು ಪರಮ ಪೂಜ್ಯರಿಂದ. ಬಹುಶಃ ಮಿರ್ಜಾನ್ ಶಾಖಾ ಮಠದಲ್ಲೂ ಒಂದು ದಿವಸ ಕಾರ್ಯಕ್ರಮ ಇತ್ತು ರಾತ್ರಿ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ನನಗೆ ಎಳೆದು ಮುಂದೆ ಕರೆದು ನಿಲ್ಲಿಸಿದ್ರು. ನನಗೆ ಬಹಳ ಸಂತೋಷ ಆಯಿತು. ಇಷ್ಟು ದೊಡ್ಡ ಮಹಾನ್ ಒಬ್ಬ ಸ್ವಾಮೀಜಿಯವರು ನನಗೆ ಮುಂದೆ ಬರಲಿಕ್ಕೆ ಹೇಳಿದ್ರಲ್ಲ ಅನ್ನುವಂಥದ್ದನ್ನ, ಇದೆಲ್ಲ ಒಳ್ಳೆಯ ಗುಣಗಳನ್ನ ಈ ಮಠದಿಂದ ನಾನು ಕಲ್ತ್ಕೊಂಡಿದ್ದೇನೆ. ನಿಮ್ಮ ಮಠಕ್ಕೆ ಒಳ್ಳೆಯದಾಗಲಿ. ಮುಂದಿನ ದಿನ ನನ್ನ ಕ್ಷೇತ್ರದಲ್ಲೂ ಸಹ ಪ್ರಾಮಾಣಿಕವಾಗಿ ಈ ಮಠದ ಶಿಷ್ಯ ವರ್ಗದವರಿಗೆ ನನ್ನಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆಯೋ ಆ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಶಿಕ್ಷಣ ಇದ್ದಾಗ ಮಾತ್ರ ಮುಂದಿನ ಪ್ರಗತಿ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಮಠವು ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಿದೆ. ಜಿಲ್ಲೆಯ ಘಟ್ಟದ ಭಾಗದಲ್ಲಿ ಸಮಾಜ ಒಗ್ಗೂಡಿಸಲು ಮಠ ನಿರ್ಮಿಸಬೇಕು. ಆ ಕಾರ್ಯಕ್ಕೆ ಶ್ರೀ ಮಠದೊಂದಿಗೆ ಸಹಕಾರ ನೀಡುವ ಕಾರ್ಯ ಮಾಡುವ ಭರವಸೆ ನೀಡಿದ್ರು. ಈ ಮಠದ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗಬೇಕಾದ್ರೆ, ಪ್ರತಿಯೊಂದು ಮಠದ ಸಂಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ, ಜಾತಿಗಳ ಮಧ್ಯೆ ಬರ್ತಕ್ಕಂಥ ಕಲಹವನ್ನು ದೂರ ಇಟ್ಟು ಶ್ರೀಗಳ ಆಶೀರ್ವಾದವನ್ನು ಕೇಳೋದ್ರ ಮುಖಾಂತರ ನಾವೆಲ್ಲರೂ ಒಂದಾಗಿ ಬಾಳ್ತಕ್ಕಂಥ ಶಕ್ತಿ ಭಗವಂತ ಮತ್ತು ಶ್ರೀಗಳ ಆಶೀರ್ವಾದದಿಂದ ನಾವೇನು ಕೇಳಿ ಅವನ್ನ ಅನುಸರಿಸ್ತೀವಿ, ಅವನ ಪಾಲನೆಯನ್ನು ನಾವು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರ ಆಗಬೇಕು ಅನ್ನೋಂಥ ವಿಚಾರಗಳು ಶ್ರೀಗಳದ್ದು ಕೂಡ ಹೌದು. ಆ ನಿಟ್ಟಿನಲ್ಲಿ ಇವತ್ತೇನು ಹೊನ್ನಾವರದಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಮಠವನ್ನು ಕಟ್ಟಿ ಮಠದ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಾವು ಶ್ರೀಗಳ ಅನಿಸಿಕೆಯನ್ನು, ಅವರ ಸಂದೇಶಗಳನ್ನು ಕೇಳೋದ್ರ ಮುಖಾಂತರ ಆ ಮಠ ಪರಂಪರೆಯ ಸಂಸ್ಕಾರವನ್ನು ನಾವು ಉಳಿಸಿಕೊಂಡು ಹೋದಾಗ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಒಂದು ವರ್ಷದೊಳಗೆ ಮಠ ಸ್ಥಾಪನೆಗೆ ದೊಡ್ಡ ಕೊಡುಗೆ ನೀಡಿ ಒಕ್ಕಲಿಗ ಸಮಾಜದ ಪ್ರೀತಿ ಪಾತ್ರರಾಗಿರುವ ಸಚಿವ ಮಂಕಾಳು ವೈದ್ಯರಿಗೆ ವಿಶೇಷ ಸನ್ಮಾನ ನಡೆಯಿತು. ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಗಣಪಯ್ಯ ಗೌಡ, ಸಮುದಾಯ ಭವನ ನಿರ್ವಾಹಕ ಕಿರಣ್ ಮಂಜುಗೌಡ, ಮಾದೇವಿಗೌಡ ಹುಳ್ಳಾಕುಳಿ ಅವರನ್ನ ಸನ್ಮಾನಿಸಲಾಯಿತು. ಬಿಜಿಎಸ್ ರೈತ ರತ್ನ ಪ್ರಶಸ್ತಿ ಮತ್ತು ದಾನಿಗಳಿಗೆ ಸನ್ಮಾನಿಸಲಾಯಿತು. ದೇವರು ಆಯುರಾರೋಗ್ಯ ಆಯುಷ್ಯ ಸರ್ವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ನಿಮ್ಮೊಂದಿಗೆ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಭೀಮಣ್ಣ ನಾಯ್ಕರು, ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶುಭ ಕೋರಿರುವುದರಿಂದ ತಾಲೂಕಾ ಒಕ್ಕಲಿಗ ಸಂಘದ ತಿಮ್ಮಪ್ಪ ಗೌಡ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ, ಶಾಖಾ ಮಠದ ಪೂಜ್ಯರುಗಳು ಮತ್ತು ಬ್ರಹ್ಮಚಾರಿಗಳು, ಡಿಎಫ್ಒ ಯೋಗೇಶ್ ಸಿಕೆ, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಕೆಳಗಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ, ಶಾಖಾ ಮಠದ ಲೋಕಾರ್ಪಣಾ ಸಮಿತಿಯ ಅಧ್ಯಕ್ಷ ಕೃಷ್ಣಗೌಡ, ಚುಂಚಶ್ರೀ ಪ್ರಶಸ್ತಿ ಪುರಸ್ಕೃತ ಕೆಟಿ ಗೌಡ, ಭೈರವಿ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷೆ ಶಾಂತಿ ಮಾದೇವ್ ಗೌಡ, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಧರ್ಮೇಶ್ ಸಿರಿಬೈಲ್,
ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ವಾಸುಗೌಡ ಮತ್ತಿತರರಿದ್ದರು. ಲಕ್ಷ್ಮೀಕಾಂತ್ ಗೌಡ ಸ್ವಾಗತಿಸಿದ್ರು. ರಾಘವೇಂದ್ರ ಗೌಡ ನಿರೂಪಿಸಿದ್ರು. ಬಾಲಚಂದ್ರ ಗೌಡ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಆದಿಚುಂಚನಗಿರಿ ಮಠಾಧೀಶ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಯವರನ್ನ ಪೂರ್ಣಕುಂಭ ಸ್ವಾಗತದ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಳ್ಳಾಯಿತು. ನಂತರ ಶ್ರೀಗಳು ನೂತನ ಶಾಖಾ ಮಠದ ಕಟ್ಟಡ ಉದ್ಘಾಟನೆ, ಶ್ರೀ ಕಾಲಭೈರವೇಶ್ವರ ದೇವಿ ಪೂಜಾ ಮಂದಿರ ಉದ್ಘಾಟನೆ ನೆರವೇರಿಸಿದ್ರು. बोधिपदेवी रोपस्थं कर्म साक्ष्य विद्यकृतं यावत् पूजा समाप्तिश्च संगते यादे धर्मेणस्तवः से बभूवते दया ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.